ಗೋವಾಕ್ ಹೋಗಿರಿ ನೀವು ಸರ್ ಮತ್ತೆ ಹೋಗಿ ಬಂದ್ರಿ ಒಂಥರ KSRTC ಬಸ್ ಇದ್ದಾಗ ಅವ್ರು ಸರಿ ಎಷ್ಟು ಸಲ ಅಂತ ಹೋಗಿ ಬರ್ತೀರಿ ನೀವು ಗೋವಾಕ್ಕೆ? ಈಗ ಬರ್ಲಿ ಒಂದ್ಸರಿ ದಯವಿಟ್ಟು ಅಧ್ಯಕ್ಷರು ಬರ್ರಿ ಬಂದಾರ. ಅಣ್ಣ ಅಧ್ಯಕ್ಷರು ನೀವು ಹೌದಿಲ್ರಿ ಹೌದು. ಅಲ್ರಿ ನಿಮ್ಮ ಪ್ರೀತಿ ಇದ್ರಿಕಿನ್ ಮನ್ಯಾಗ ಇಟ್ಕೋರಿ ಇಲ್ಲಿ ಯಾಕೆ ಕರ್ಕೊಂಡ್ ಬಂದ್ರಿ ನೀವು ಓಯ್ ನಿನ್ನ ಅಲ್ಲ ಹಿಡಿದೆ ಅಧ್ಯಕ್ಷನ ಹಿಡಿದೆ ಬೇಡ ಅಂತ ಅನ್ನೋ ಅಪಿ ಹೇಳ್ತಿ ಗುಡಿ ಎಟ್ಟು ದೊಡ್ಡದಿದ್ರಿ ಏನು ಹಾ ಒಳಗ ಮೂರ್ತಿ ಇರತ್ತ ಹೌದಿಲ್ವ ಅಣ್ಣ ಮೂರ್ತಿ ಚಿಕ್ಕದಾದ್ರೆ ಕೀರ್ತಿ ದೊಡ್ಡದೈತೆ ಅದಕ್ಕೆ ಕನ್ನಡ ಕೆಲಸ ಮಾಡಿ ಬಂದಿರ್ತೀವಲ್ಲ ಅದಕ್ಕೆ ಒಂದ್ ಸ್ವಲ್ಪ ಸುಸ್ತಾಗಿ ಕಷ್ಟ ಸುಖ ಅಂತ ಮಾತಾಡತ್ತಾರ ನಮ್ಮ ಹೆಣ್ಮಕ್ಳು ನಮ್ಮ ಅಕ್ಕ ತಂಗಿಯರು ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ರಿ ಎಲ್ರು ಥ್ಯಾಂಕ್ ಯು ಧನ್ಯವಾದಗಳು ಲಕ್ಷ್ಮಣನ ಕಿಲಾರಿ ಅವರು LIC ಪ್ರತಿನಿಧಿಯವರು ಕೂಡ ಕಲಾಕಾಣಿಕೆ ಕೊಟ್ಟಾರ ನಮ್ಮ ಲಕ್ಷ್ಮಿ ಅವರ ಕಲೆಯನ್ನು ಮೆಚ್ಚಿ 101 ರೂಪಾಯಿ ಕಲಾಕಾಣಿಕೆ ಕೊಟ್ಟರ ನಿಜವಾಗಿ ಧನ್ಯವಾದಗಳನ್ನ Thank you. ಅವರ ಪ್ರೀತಿಗೆ ನಾವು ಯಾವತ್ತೂ ಚಿರಋಣಿ ಆಗಿರ್ತೀವಿ ನಿಮ್ಮ ಪ್ರೀತಿ ಕಲಾವಿದರ ಮೇಲೆ ಹೀಗೆ ಇರಲಿ ಯಾಕಂದ್ರೆ ಸರ ಬರೇ ಮಂದ್ಯದ್ರಾಗ ಬರ್ತಿರಲ್ರಿಪ್ಪ ಅದಕ್ಕ ವಾರಕ್ಕೊಮ್ಮೆ ಗೋವಾಕ್ ಹೋಗಿರಿ ನೀವು ಸರ್ ಮತ್ತೆ ಹೋಗಿ ಬಂದ್ರಿ ಒಂಥರ KSRTC ಬಸ್ ಇದ್ದಾಗ ಅವ್ರು ಸರಿ ಎಷ್ಟು ಸಲ ಅಂತ ಹೋಗಿ ಬರ್ತೀರಿ ನೀವು ಗೋವಾಕ್ಕೆ? ಈಗ ಬರ್ಲಿ ಒಂದ್ಸರಿ ಹುಲಿಗುಳ ಜೋರ ಚಪ್ಪಾಳೆ ಬರ್ಲಿ ನಮ್ಮ ಲೇಡಿ ಟೈಗರ್ಸ್ ಒಂದ್ಸಲ ಏಯ್, ಜೋರಾಗಿ ಏಯ್. ಚಪ್ಪಾಳೆ ಬಿಡ ಸುಳ್ಳು ಹೇಳ್ಕೊಂತ ನಮ್ಮ ಹೆಣ್ಮಕ್ಳು ಯಾವತ್ತೂ ಹುಲಿನೇ ಏನವು ಹುಲಿ ಟೈಗರ್ಸ್ ಮತ್ತೆ ಇಲ್ಲಿ ಯಾಕದಾವು ಅಣ್ಣ ನೀವು ಏನೋ ಬಿಲ್ಡಪ್ ಹೇಳ್ಕೊಂಡ್ ತಿರುಗಾಡ್ತೀರಿ ಸಿಂಹ ಅದೀನಿ ಆನಿ ಇದೀನಿ ಅದು ಇದೀನಿ ಅಂತ ಹೇಳ್ತೀರಿ ಅಲ್ಲೈತ್ ನೋಡ್ ಲಯನ್ ನೋಡಿ ಅನ್ನಿ ಅಲ್ಲ ನೋಡಿನಿ ಲಯನ್ ನೋಡಿ ಅನ ಹಾ ನೋಡಿ ಅಡ್ಡಾಡೋ ಲಯನ್ ನೋಡಿ ಅನ ನೋಡಿಲ್ಲ ಕನ್ನಡ ಪರ ಹೋರಾಟದಾಗ ಎಷ್ಟೋ ಸಲ ಜೈಲಿಗೆ ಹೋದಂತ ಲಯನ್ ನೋಡಿ ಅನ ಇಲ್ಲ ಅಲ್ಲೈತ್ ನೋಡ್ ಲಯನ್ ಯಾರು ನಾರಾಯಣ ಗೌಡ್ರು ಗೊತ್ತನ ಇಲ್ಲ ಗೊತ್ತಿಲ್ಲ ಖಾಲಿ ಇದ್ದಾಗ ಗೂಗಲ್ ಸರ್ಚ್ ಮಾಡಿ ನೋಡ ಅವ್ರ ಬಗ್ಗೆ ಗೊತ್ತಾಕೈತಿ ನನಗೆ ನಾವೇನ್ ಕಮ್ಮಿ ನಮ್ಮಿಲ್ಲ ಫೋಟೋ ನಮ್ಮ ಹೆಣ್ಮಕ್ಳದ ನಾವು ನೀವು ಹೇಳ್ಕೊತೀರಿ ನಾವು ಹೇಳ್ಕೊಳಂಗಿಲ್ಲ ಹೆಣ್ಮಕ್ಳು ಹಾ? ಯಾಕಂದ್ರೆ ಹೇಳ್ಕೊಳ್ಳಾರ ಅಂತಾನೆ ಕೆಲಸ ಮಾಡ್ತಾರ ನಾವು ಏನೇ ಸಮಸ್ಯೆ ಸಾಧನೆ ಮಾಡಿದ್ರು ನಾವು ಯಾರ ಮುಂದೆ ಹೇಳ್ಕೊಳಂಗಿಲ್ಲ ಸುಮ್ ಗಪ್ಪೆ ಕೂತು ಬಿಡ್ತೀವಿ ನಾವು ಹೆಣ್ಮಕ್ಳು ಏ ಅಣ್ಣ ಎಲ್ಲಿದ ಅದ ಏನು ಓದಾತಿಯಪ್ಪ ನೀ ಬರ್ಲಿ ಒಂದ್ಸರಿ ಬರೀ ಒನ್ಲಿ ನಮ್ಮ ಹುಡುಗರಟ್ಟ ಬರ್ಲಿ ಜೋರ ಚಪ್ಪಾಳೆ ಆಹಾ ಬ್ಯಾಂಕ್ಯೋ ಬೈ ನೀವು ಇಟ್ಟತನೆ ನಮ್ಗೇನ್ ಹುಳ ಹತ್ತಿದ್ದೋನ ಹಾ ಇಟ್ಟತನೆ ಹೋಗಿದ್ದೋ ನಿಮ್ದು ಕಾಡಲ್ಲಿ ಹುಲಿ ನಂಬ್ತೀವಿ ಹಾ ಆದ್ರೆ ಮೇಕಪ್ ಹಚ್ಚು ಹುಡುಗಿಯಾರ ನೋಟ ನಂಬೋದಲ್ಲ ನಮ್ ಹೆಣ್ಮಕ್ಳು ಇಲ್ಲಿ ಕುಂತವ್ರು ಒಬ್ರು ಮೇಕಪ್ ಮಾಡ್ಕೊಂಡ್ ಬಂದೇ ಇಲ್ಲ ನಾವು ಸ್ಮಾರ್ಟ್ ಆಗಿರೋ ಹುಡುಗಿರು ಬರ್ತೀವಿ ಅಂತೇಳಿ ನೀವು ಒಂದ್ ತಾಸ್ ಮೇಕಪ್ ಮಾಡ್ಕೊಂಡ್ ನೀವು ಬಂದಿರ್ತೀರಿ ಅಣ್ಣ ಒಂದ್ಸೂರು ಯಾಕೋ ಕಮ್ಮಿ ಮಾಡ್ಲ ಅವಣ್ಣ ಅವ ಆಗ ಸುಟ್ಟಾಯ್ತು ಮಾವ ಅನು ಅನಾತ ನೋಡ್ಗ ಏ ಯಾಕೋ ಕಾರ್ಯಕ್ರಮ ಮುಗಿದ ಬೇಕಾದ್ರೆ ಕರ್ಕೊಂಡು ಹೋಗಿ ಕಳಿಸ್ನಿ ಏಯ್! ಅಲ್ಲ ಇರೋದು ಇಟ್ಟದನ ಮಾವ ಅಂತ ಅನ್ನು ಅಂತ ಅಪಿ ಹೇಳ್ತಿ ಗುಡಿ ಎಟ್ಟು ದೊಡ್ಡದಿದ್ರಿ ಏನು ಹಾ ಒಳಗ ಮೂರ್ತಿ ಇರತ್ತ ಹೌದಿಲ್ವ ಅಣ್ಣ ಮೂರ್ತಿ ಚಿಕ್ಕದಾದ್ರೆ ಕೀರ್ತಿ ದೊಡ್ಡದೈತೆ ಅದಕ್ಕೆ ಕನ್ನಡ ಸಾಲಿ ಬಾಗ್ಲ ಮುಚ್ಚಾವು ನೀವು ಹಿಂಗದ್ರಿ ಉಡಾಳದಿರ ಅಂತ ಹೇಳಿ ಬ್ಯಾಡವಿ ರಕ್ಷಣಾ ವೇದಿಕೆ ಕಾರ್ಯಕ್ರಮ ಐತಿ ಕನ್ನಡ ಬಗ್ಗೆ ಮಾತಾಡಬೇಡ ಶಾಲಿ ಬಗ್ಗೆ ಮಾತಾಡಬೇಡ ನಮ್ಮಂಗೆ ಇಂಗ್ಲಿಷ್ ಮೀಡಿಯಂ ಅವಿ ಕಲಿಬೇಕು ಕನ್ನಡದ ಒಂದು ಮಾತು ಹೇಳ್ತೀನಿ ತಿಳ್ಕೋ ಹೇಳು ಪ್ರಪಂಚದೊಳಗೆ ಸಾವಿರಾರು ಭಾಷೆ ಇದ್ರೂ ಕೂಡ ಪ್ರತಿಯೊಬ್ಬ ನಗಬೇಕಾದ್ರೆ ನಮ್ಮ ಕನ್ನಡ ಭಾಷೆಗೆ ಅನುಗುಣವಾಗಿ ಏನಾಗ್ತಾರೆ ವಿನಃ ಹುಟ್ಟುವಂತ ಬೇರೆ ಭಾಷೆ- ಮಗು ಬಂದು ಹುಟ್ಲಿ ABCD ಅನ್ನಂಗಿಲ್ಲ ಬಾಯಿ ತುಂಬಾ ಅವ್ವನ ತಳತ್ತದ ವಿನಃ ಬ್ಯಾರೆ ಏನು ಒಳಂಗಿಲ್ಲ ಕನ್ನಡಕ್ಕಿರೋ ತಾಕತ್ತ ನಿನಗೇನು ಗೊತ್ತಾ ಇವ್ರಿಗೆ ಏನು ಗೊತ್ತ್ರಿ ಸರ 10 ರೂಪಾಯಿ ಲಿಫ್ಟಿಗೆ ಬಿಟ್ರಿ ಏನು ಗೊತ್ತೈತಿ ಇವಕ್ಕ ಇಲ್ಲಿ ಅಣ್ಣ ನೀರು ಹೆಚ್ಚಿಗೆ ಹೇಳಿಬೇಡ ನಿನ್ನ ಟೈಮ್ ಐತಿ ನಮ್ಮ ಲಿಫ್ಟಿಗೆ ಭಾಳ ಕಾಸ್ಟ್ಲಿ ಅದಾವ ಹಂಗನ ನಮ್ಮ ಲಿಫ್ಟಿಗೆ ಬಗ್ಗೆ ಆತರ ಅನ್ನಕ್ ಹೋಗ್ಬೇಡ್ರಿ ನೀವು ಬರೇ ನಮ್ಮ ರೈತರ ಬಾರ್ಕೋಲ್ ಕಿಮ್ಮತ್ ಇಲ್ಲಿ ನೀವು ಅಕ್ಕ ಬರ ನಮ್ ಮೇಕಪ್ ಮಾಡ್ಕೊಳ್ಳೋ ಕಿಮ್ಮತ್ ಎಷ್ಟು ಗೊತ್ತೈತಿ ಎಷ್ಟು ಗೊತ್ತೈತಿ 10,000 ರೂಪಾಯಿ ಮೇಲೆ ಹೋಗ್ತಾವ ರೊಕ್ಕಗಳು ವಿಚಾರ ಮಾಡ್ರಿ ನೀವು ವಿಚಾರ ಮಾಡ್ರಿ ಎಷ್ಟು ಬರ್ಗೆಟ್ಟು ಅವಿಕೂರ್ ತುಟಿ ಅನ್ನೋದು ಗೊತ್ತಾಕೈತಿ ಅಟ್ರ ಮ್ಯಾಗೆ ನಟ್ಟು ಸ್ಮಾರ್ಟ್ ಆಗಿ ಚಂದಾಗಿ ಕಾಣ್ತಾರೆ ನೀವು ನಮ್ಮ ಹಿಂದಿಂದ ಬರೋದು ಅಪಿ ಮೇಕಪ್ ಹಾಕೊಂಡು ಇಲ್ಲಿ ಸ್ಮಾರ್ಟ್ ಆಗೋದು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಸ್ಮಾರ್ಟ್ ಆಗ್ಬೇಕು ಮನುಷ್ಯ ಓಹೋ ಹೌದಲ್ಲ ಇದ್ಯಾವ್ದಪ್ಪ ಸ್ಟೇಜ್ ನಡಗತ್ತಲ್ಲ ಇದು ಕಮಿಟ್ರಿ ಯಾರದ್ರಿ ಅಣ್ಣ ಕಮಿಟ್ರಿ ಯಾರು ಮೇನ್ ಅಧ್ಯಕ್ಷರು ಹೇಳಿದ್ರಿ ಬರ್ಲಿ ಹೇಳಿ ಅದು ಬಿಡ್ರಪ್ಪ ರೋಡಿ ಅಧ್ಯಕ್ಷರು ಯಾರದ್ರಿ ದಯವಿಟ್ಟು ವೇದಿಕೆಗೆ ಬರ್ರಿ ಅಂಜಿಲ್ಲ ಹೌದಲ್ ನೀ ಹಾ ನನಗ್ ಗೊತ್ತೈತಿ ನಮ್ಮ ಅಕ್ಕ ದಯವಿಟ್ಟು ಅಧ್ಯಕ್ಷರು ಬರ್ರಿ ಹಾ ಬಂದಾರ. ಅಣ್ಣ ಅಧ್ಯಕ್ಷರು ನೀವು ಹೌದಿಲ್ರಿ ಹಾ, ಹೌದು. ಅಲ್ರಿ ನಿಮ್ಮ ಪ್ರೀತಿ ಇದ್ರಿಕಿನ್ ಮನ್ಯಾಗ ಇಟ್ಕೋರಿ ಇಲ್ಲಿ ಯಾಕೆ ಕರ್ಕೊಂಡ್ ಬಂದ್ರಿ ನೀವು ಓಯ್ ನಿನ್ನ ಅಲ್ಲ ಹಿಡಿದೆ ಅಧ್ಯಕ್ಷನ ಹಿಡಿದೆ ಬೇಡ
ಪಾಪ ಈ ವರ್ಷ ಅಧ್ಯಕ್ಷರಾಗ್ಯಾರ ಅವ್ರು. ಹಿಡಿದಿದ್ಯಾ ಅಧ್ಯಕ್ಷ, ಸರಿಯಾಗಿರೋದೇನೆ ಹಿಡಿದಿದ್ಯಪ್ಪ. ಬಾಯ್ಲಿ ನಿನ್ನ ನಿನ್ನ ನಿಮ್ಮ ನೋಡು ಅವನು ಹೆಂಗೈತಿ, ತುಂಬಿದ ಬ್ಯಾರಲ್ ಆಗೈತಪ್ಪ. ಓಯ್ ಓಯ್ ಏಯ್ ಅವಿ ಐ ಅಂಜಿಸ್ತೀರ ನನಗೆ. ನಾ ದಂಡಿಗೆ ಅದಿರಲ್ಲ ದಾಳಿಗೆ ಅದಲ್ಲ, ಗಂಡು ಹುಡ್ರಿಗೆ ಅನ್ಸ್ತೀನಿ. ಹಂಗ ಅನ್ಕೊಂತ ಮುಂದೆ ಹೋಗು, ಹಾಳೆ ಬರೋದಿಲ್ಲ ನೀ. ಬೈ ತಡಿ ಒಂದ್ ನಿಮಿಷ. ಕ್ಯಾಮ್ರಾಮನ್ ಅದಿ, ಹಾ ನನಗೊಂದು ಡೌಟ್ ಐತಿ, ಕ್ಲಿಯರ್ ಮಾಡ್ಲಾ? ಕಾಣ್ತೀನಿ ಆ ಕ್ಯಾಮ್ರಾದಾಗ ಈ ಫಿಗರ್ ಹಿಡಿಸುತ್ತ ಇಲ್ಲ ಮಾಮ ಮಾಮ ಅನ್ಬೇಡ, 2 ಎಕರೆ ಎಲ್ಲ ಡಮ್ ಬಂದೈತಿ ಈಗೇನೋ ಇಲ್ಲೀಗ. ಓಕೆ ಥ್ಯಾಂಕ್ ಯು. ಓಕೆ, ತುಂಬ ಧನ್ಯವಾದಗಳು. ಇದೀಗ ವೇದಿಕೆಗೆ ಆಗಮಿಸಿರುವಂತಹ ಹೆಮ್ಮೆಯ ಕಲಾವಿದೆ ನಮ್ಮ ಪಲ್ಲವಿ ಅಮ್ಮ ಗಜೇಂದ್ರಗೌಡ ಅವರಿಗೂ ಕೂಡ ಪ್ರೀತಿಯ ಸ್ವಾಗತ. ಹಾಗೆ ನಮ್ಮ ಲೇಡಿ ಟೈಗರ್ ರಾಕ್ ಸ್ಟಾರ್ ಜ್ಯೋತಿಯವರಿಗೂ ಕೂಡ ಪ್ರೀತಿಯ ಸ್ವಾಗತ, ಸುಸ್ವಾಗತನ ಗೈತಾ. ಈಗ ವೇದಿಕೆ ಬರಮಾಡಿಕೊಳ್ಳೋಣ ಹಿರಿಯ ಕಲಾವಿದರು ಹನುಮಂತ ಲಮಾಣಿಯವರ ಧ್ವನಿಯಲ್ಲಿ ಸಾಕಷ್ಟು ಈ ಹಾಡನ್ನು ಕೇಳಿದ್ದೀರಿ. ಯಾವುದಪ್ಪ ಅಂತಂದ್ರೆ ಹಾರಿ ಹೊಂಟೈತೆಲ್ಲೋ ಗೆಳೆಯ ನನ್ನ ಪಾರಿವಾಳ ಅನ್ನೋಂಥ ಹಾಡು. ಇದನ್ನು ಹಾಡಿರುವಂಥ ಮೂಲ ಗಾಯಕರು ನಮ್ಮ ಈಶ್ವರ ಕನಕೂರು ಗುರುಗಳು. ಹಾಗೆ ನಮ್ಮ ಪೇಡಾನಗರಿ ಹಾಡಿರುವಂತಹ ರೈತನ ಮಗ ನನ್ನ ಹುಡುಗ ಅನ್ನ ಹಾಡುವಂಥ ಎಲ್ಲ ಹಾಡುಗಳು ಇವರ ಹಾಡುಗಳು. ಹಿರಿಯ ಕಲಾವಿದರಿಗೆ ಬರಲಿ ಒಂದು ಜೋರಾದ ಚಪ್ಪಾಳೆ. ಎಲ್ಲ ನಮ್ಮ ಬೆಳಗಾವಿ ಜಿಲ್ಲಾ ಸವದತ್ತಿ ತಾಲೂಕು ಮುರುಗೋಡು ಗ್ರಾಮದ ಎಲ್ಲ ಸಮಸ್ತ ಗುರು ಹಿರಿಯರಿಗೆ, ಎಲ್ಲ ತಾಯಂದಿರಿಗೆ, ವೇದಿಕೆ ಮೇಲಿರುವಂಥ ಎಲ್ಲ ಕಲಾವಿದರಿಗೂ ಸಹ ಶರಣಾರ್ಥಿ. ನಾವು ಮಾಡೀವಿ, ನೀ ಮಾಡೇ ಬಂದಿರ್ತಿ, ಹಂಗೆ ಬರುದಿಲ್ಲ ನೀ. ಓಕೆ, ಬನ್ನಿ ನಾವೆಲ್ಲ ಇಷ್ಟೊಂದು ಖುಷಿ ಸಂಭ್ರಮ ಸಂತೋಷವನ್ನು ಆಚರಿಸಬೇಕಾದ್ರೆ ನಮ್ಮನ್ನೆಲ್ಲ ಸಂತೋಷ ಸಂಭ್ರಮ ಸಡಗರದಲ್ಲಿ ಬಿಟ್ಟು ಇವತ್ತು ನಮ್ಮ ದೇಶದ ಗಡಿಯನ್ನು ಕಾಯ್ತಿರುವಂಥ ವೀರ ಯೋಧರಿಗೆ ಒಂದು ಜೋರಾದ ಚಪ್ಪಾಳೆ ತಟ್ಟೋಣ ಬಂಧುಗಳೇ. ನಮ್ಮ ದೇಶದ ಮೊದಲನೇ ಕಣ್ಣು ಅಂತ ಹೇಳ್ತೇವೆ. ಹಾಗೆ ಇನ್ನೊಂದು ಮಾತು, ಒಬ್ಬರು ಪೊಲೀಸ್ನವರಾದರೆ 4 ಜನ ಕೈದಿಗಳು ಹಿಡಿಬಹುದು, ಒಬ್ಬರು ಲಾಯರ್ ಆದರೆ 4 ಜನರಿಗೆ ನ್ಯಾಯ ಕೊಡಿಸಬಹುದು, ಒಬ್ಬರು ಡಾಕ್ಟರ್ ಆದರೆ 4 ಜನರ ವಾಸಿ ಮಾಡಬಹುದು, ಒಬ್ಬರು ಇಂಜಿನಿಯರ್ ಆದರೆ ಹಬ್ಬಬ್ಬ 4 ಬಿಲ್ಡಿಂಗ್ ಅನ್ನ ಕಟ್ಟಬಹುದು. ಆದರೆ ಒಬ್ಬ ರೈತ ಆದರೆ ಇಷ್ಟು ಜನರಿಗೆಲ್ಲ ಅನ್ನ ಹಾಕಬಹುದು ಅನ್ನುವಂಥ ಮಾತು ಯಾವತ್ತು ಸತ್ಯ. ರೈತರನ್ನ ಪ್ರೀತಿಸೋಣ, ಗೌರವಿಸೋಣ, ಪ್ರೋತ್ಸಾಹಿಸೋಣ ಅಂತ ಹೇಳ್ತಾ ಈಗ ರೈತನ ಮಗ ನೋಡು. ಖರೆ ನೀವು ಹೇಳೋದು ಅಷ್ಟು ಹಂಗದಾನ್, ರೈತನ ಹೆಸರು ಹಂಗೈತೆ ಅನ್ನೋದು ಗೊತ್ತಿದ್ರು ಸಹಿತ ಇವ್ರು ರೈತನ ಮದುವೆ ಆಗಕ್ಕೆ ಒಲ್ಲೆ ಅಂತಾರಲ್ಲ. ಕೊಯ್ ಅಂದ್ರೆ ಕೊಡ್ಲಿ ನಾವು ಆಗಂಗಿಲ್ಲ. ನಾವ್ಯಾಕೆ ಹೈರಾಣ ಆಗ್ಬೇಕು? ನಾವು ಸಾಫ್ಟ್ವೇರ್ ಇಂಜಿನಿಯರ್ ಮತ್ತೆ ಪೊಲೀಸ್ ಅವ್ರಿಗೆ ಮದುವೆ ಆಗ್ತೀವಿ. ನಾವು ತಿನ್ನೋದು ಅನ್ನ ಸಾಂಬಾರು ರೊಟ್ಟಿ ಪಲ್ಯ ಯಾರಿಂದ ಬರ್ತೈತಿ? ಏ ಅವಿ, ನಾವು ತಿನ್ನೋದು ಪಿಜ್ಜಾ ಬರ್ಗರ್, ಅವ್ರಿಗೆ ಯಾಕೆ ಹೇಳ್ತಿ? ನೀ ಹಾಡೆ. ನೀ ಪಿಜ್ಜಾ ಬರ್ಗರ್ ತಿಂಗ ಹಿಂಗೆ ಪಿಜ್ಜಾದಂಗೆ ಆಗೀನಿ. ಹಲೋ, ಇಂಜಿನಿಯರ್ ಮದುವೆಕ್ಕೆ ನಮಗ ಸ್ಮಾರ್ಟ್ ಆಗಿರ್ಬೇಕು, ಬಾಡಿ ಬಿಲ್ಡರ್ ಇರ್ಬೇಕು. ನೀ ಯಾರನ್ನಾರ ಮದುವೆಯಾಗ ಹಾ, ತಂದೆ ತಾಯಿ ಮಗಳಾದ್ರೆ ರೈತರು ಬೆಳೆದ ಅನ್ನ ಉಣಬೇಡ ನೀ. ಯಾಕ ರೊಕ್ಕ ಕೊಡಂಗಿಲ್ಲ ನಾವು? ನೋಡು, ಮತ್ತೆ ನಿಮ್ಮ ಅಕ್ಕನ ನಿನ್ನ ಕೂಡ ನಮ್ಮ ಸಂಜು ಸರ್ ಬಾವು ಕಾಣಿಸ್ತಾರ ಗಪ್ಪ. ಕೊಂಡಿರ್ತಕ್ಕಂಥ ಕಲಾವಿದರಿಗೆ ತುಂಬು ಹೃದಯದ ಧನ್ಯವಾದ ಸಲ್ಲಿಸ್ತಾ ಇದೀಗ ವೇದಿಕೆ ಮೇಲೆ ತಾವೆಲ್ಲರೂ ಕಾತರದಿಂದ ಕಾಯುತ್ತಿರುವಂಥ ಉತ್ತರ ಕರ್ನಾಟಕದ ಜಾನಪದ ಪರ್ವ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭಗೊಳ್ಳುತ್ತಾ ಇದೆ. ತಮ್ಮೆಲ್ಲರ ಪ್ರೀತಿಯ ಜೋರಾದ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ ಅಂತ ಹೇಳ್ತಾ ಇದೀಗ ವೇದಿಕೆ ಮೇಲೆ ಹೆಮ್ಮೆಯ ಕಲಾ ಸಿಂಚನ ತಂಡದ ಹೆಮ್ಮೆಯ ನಿರೂಪಕರು ಹಾಗೂ ಸಕಲ ಕಲಾ ವಲ್ಲಭರನ್ನು ಪ್ರೀತಿಯನ್ನು ಕೊಡಿದಿರ್ತಕ್ಕಂಥ ನಮ್ಮ ವಿಜಯಪುರ ಜಿಲ್ಲೆಯ ಮಾತಿನ ಮಲ್ಲ ಗೋಪಾಲ್ ಇಂಚಿಗೆರರು ವೇದಿಕೆ ಮೇಲೆ ಬರ್ತಿದ್ದಾರೆ. ತಮ್ಮೆಲ್ಲರ ಪ್ರೀತಿಯ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕು ಅಂತ ಹೇಳ್ತಾ ಬರ್ರಿ. ತುಂಬ ಧನ್ಯವಾದಗಳು. ಮುರುಗೋಡು ಗ್ರಾಮದ ಹೆಮ್ಮೆಯ ಕಲಾವಿದರು, TV ವಾಹಿನಿಗಳಲ್ಲಿ ಸಾಕಷ್ಟು ಹೆಸರನ್ನು ಮಾಡಿರುವ, ಅದೇನೋ ಅಂತಾರಲ್ಲ, ತುಂಬಿದ ಕೊಡ ತುಳುಕುವುದಿಲ್ಲ ಅಂತೇಳಿ, ಕಲೆಯಲ್ಲಿ ತುಂಬಿದಂತಹ ಕೊಡ ಅದು. ಸಂಜು ಬಸಯ್ಯನವರು ನಮ್ಮಂಥ ಕಲಾವಿದರಿಗೆ ಬೆನ್ನು ತಟ್ಟಿ ಬೆಳೆಸ್ತಾ ಇದ್ದಾರೆ. ಅವರಿಗೂ ಕೂಡ ತುಂಬ ಧನ್ಯವಾದಗಳು. ನನ್ನನ್ನು ಪರಿಚಯ ಮಾಡಿಕೊಟ್ಟಿರುವಂತಹ ಸ್ಥಳೀಯ ಕಲಾವಿದರು, ಮುರುಗೋಡು ಗ್ರಾಮದ ಹೆಮ್ಮೆಯ ಕಲಾವಿದರು, ಇವತ್ತು ನಾಡಿನುದ್ದಕ್ಕೂ ಹೆಸರು ಮಾಡಿದ್ದಾರೆ. ಅವರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಬನ್ನಿ ನೇರವಾಗಿ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಬೇಡುವೆನು ವರವನ್ನ
ಕೊಡು ಮಾವ ಮಗಳನ್ನ. 21 ವಯಸ್ಸಾಗ್ಬೇಕಾರೆ ಎಲ್ಲರೂ ಮಾವ ಹೆಣ್ಣು ಕೇಳಕ್ಕೆ ಹೋಗ್ಬೇಡ್ರಿ. ಬೇಡುವೆನು ವರವನ್ನ ಕೊಡು ಮಾವ ಮಗಳನ್ನ, ಕಡೆತನಕ ಇರ್ತೀವಿ ಕೂಡಿ, ಕೊಡದಿದ್ರ ಹೋಗ್ತೇವಿ. ಅದನ್ನು ನಿಮಗೆ ಬಿಟ್ಟು ಕೊಟ್ಟಿದ್ದ. ತಂದೆ ನಕರೆ ಅಧಿಕಾರ, ತಾಯಿ ನಕರೆ ಮಮಕಾರ, ಹೀರೋ ನಕರೆ ಜೈಕಾರ, ಹೀರೋಯಿನ್ ನಕರೆ ಪುರಸ್ಕಾರ, ಹೆಂಡತಿ ನಕರೆ ಚಮತ್ಕಾರ, ಗಂಡ ನಕರೆ ತಿರಸ್ಕಾರ. ಇಂಥ ಸಂದರ್ಭದಲ್ಲಿ ನಕ್ಕು ನಗಿಸುವವರಿಗೆ, ನಗದೇ ನಗಿಸುವವರಿಗೆ, ಇನ್ನು ನಾವು ನಗಿಸೀನೂ ನೀವು ನಗಲಾರದವರಿಗೆ ನಿಮ್ಮ ಪ್ರೀತಿಯ ಹಾಸ್ಯ ಕಲಾವಿದ ಗೋಪಾಲ್ ಇಂಚೇರಿ ಮಾಡುವ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಓಕೆ, ಈಗ ವೇದಿಕೆಗೆ ಬರಮಾಡಿಕೊಳ್ಳೋಣ ತಂಡದ ಖ್ಯಾತ ಗಾಯಕರು, ಅದು ಬ್ಯಾರಿ ನೀತಿ ಖ್ಯಾತಿಯ ಸಹೋದರರು ಸುರೇಶ್ ಇಂಚಗಿರಿ ಅವರ ಒಂದು ಧ್ವನಿಯಲ್ಲಿ. ಪ್ರಥಮದಲ್ಲಿ ಯಾವುದೇ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಾದರೆ ವಿಘ್ನ ವಿನಹರ್ತ ವಿನಾಯಕನ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವು ಸರ್ವಕಾರ್ಯೇಷು ಸರ್ವದಾ. ಮನಿ ಈ ಸುಮಧುರವಾಗಿರುವಂತಹ ಕರ್ನಾಟಕ ರಕ್ಷಣಾ ವೇದಿಕೆ ಮಹಂತ್ ಮುರುಗೋಡು ಘಟಕದ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರುವಂತಹ ನಮ್ಮ ಶೇಖರ್ ಸನ್ಕಲ್ ಸರ್ ಅವರು, ಹಾಗೆ ಉಪಾಧ್ಯಕ್ಷರಾಗಿರುವಂತಹ ನಮ್ಮ ಭೀಮ್ಸಿ ಕಿವುಡಿ ಸರ್ ಅವರು, ಹಾಗೆ ಎಲ್ಲ ಸರ್ವ ಸದಸ್ಯರಿಗೆ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳ ಜೊತೆಗೆ ಈಗ ಮುಂದಿನ ಒಂದು ಭಕ್ತಿಗೀತೆ ಕೇಳಿ ಆನಂದಿಸಿ. ಚೇಗೆ ಹಲ್ 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 ಚೇಗೆ ಹಲ್ ಹಲ್ ಚೇಗೆ ಹಲ್ 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 ಹಲ್. ಕೂಗೋಡಿ ಹುಡುಗರಿಗೆ ಒಂದೊಂದು ಮಾತು ಹೇಳ್ತಿರ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ಸಮಯ ಬಂದ್ರೆ ಸೆಪ್ಟಿಕ್ರು ಇಂಜೆಕ್ಷನ್ ಮಾಡ್ಕೋರಿ, ಅದ್ರ ಲಿಪ್ಟಿಕ್ ಹಚ್ಚಗಳು ಹುಡುಗಿಯಾರನ್ನ ಒಟ್ಟ ನಂಬಕ್ ಹೋಗ್ಬೇಡ್ರಿ. ಅದೇ ಲಾಕಪದಲ್ಲಿರುವಂತ ಕೈದಿಗಳ ನಂಬ್ರಿ, ಅದರ ಮೇಕಪ್ ಮಾಡ್ಕೊಂಡು ಹುಡುಗಿಯಾರನ್ನ ಒಟ್ಟ ನಂಬಿಡ್ರತ. ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಅನ್ನುವಂತ ರೀತಿ ಒಳಗ ಇವತ್ತು ನಮ್ಮ ಕುಡುಕರು ಬಾಯಾಗ ಸಿಕ್ಕಿ ಏನಾಗಲಾಗ್ತದಂದ್ರ ಗುರು ಬ್ರ್ಯಾಂಡೆ, ಗುರು ವಿಸ್ಕಿ, ಗುರು ಗುಟ್ಕ ಮಹೇಶ್ವರ, ಗುರು ಸಾಕ್ಷಾತ್ ಪೆಗ್ ಬ್ರಹ್ಮ ತಸ್ಮೈ ಶ್ರೀ ಬೀರ್ ಏನು ಮಹಾಂತರ ಜನ. ಅಂತಹ ಸಂದರ್ಭದೊಳಗೆ ನಾವೆಲ್ಲರೂ ಹೊಂಟುಬಿಟ್ಟಿದ್ದೇವೆ. ಈಗ ಬನ್ನಿ ವೇದಿಕೆಗೆ ಬರಮಾಡಿಕೊಳ್ಳೋಣ. ಮತ್ತೆ ನಮ್ಮ ತಂಡದ ಖ್ಯಾತ ಗಾಯಕಿ ಲಕ್ಷ್ಮೀ ವಿಜಯಪುರ ಅವರ ಧ್ವನಿಯಲ್ಲಿ ಈಗ ಮುಂದಿನ ಗೀತೆ ತಮಗೋಸ್ಕರ ಡೆಡಿಕೇಟ್ ಪಡಿಸ್ತಾ ಇದ್ದಾರೆ, ಕೇಳಿ ಆನಂದಿಸಿ. ಇವ ಆಧಾರ್ ಕಾರ್ಡ್ ಮಂದಿ ಬನ್ನಿ, ಜೋರಾದ ಚಪ್ಪಾಳೆ. ತುಂಬ ಧನ್ಯವಾದಗಳು. ವಿಶೇಷವಾಗಿ ತಾಯಂದ್ರಿಗೆ ಯಾಕೆ ಹೆಣ್ಮಕ್ಳನ್ನ ಮಾತಿರತ್ ಕರಿತೇವೆ ಅಂದ್ರೆ ಜಾಸ್ತಿ ಮಾತಾಡ್ತಾರಂತ ಮಾತಿರತ್ ಕರಿತೇವೆ. ನಮ್ಮ ಗಂಡ್ಮಕ್ಳಿಗೆ ಹೆಣ್ಮಕ್ಳಿಗೆ ಏನು ಡಿಫ್ರೆಂಟ್ ಅನ್ನೋದು ಹೇಳ್ಬಿಡ್ತೀನಿ ರೀ. ಗಂಡ್ಮಕ್ಳು ಭಾಳ ಸಿಂಪಲ್ ರೀ. ನಾವು ಈಚೆ ಕಡೆ ಕಿವಿಲೆ ಕೇಳಿ ಈಚೆ ಕಡೆ ಕಿವಿಲೆ ಬಿಟ್ಟು ಬಿಡ್ತೇವೆ. ಆದ್ರೆ ಹೆಣ್ಮಕ್ಳು ಹಂಗಲ್ರಿ, ಎರಡು ಕಿವಿಲೆ ಕೇಳಿ ಕರೆಕ್ಟ್ ಬಾಯಿಲೆ ಬಿಟ್ಟು ಬಿಡ್ತಾರೆ. ಅವ್ರು ಅದೇನು ಬಾಯಿಲೆ ಬಿಡ್ತಾರೆ ಅನ್ನೋದು ಹಾಸ್ಯದ ಮೂಲಕ ನಂತರದಲ್ಲಿ ಹೇಳೋಣ. ಈಗ ಬನ್ನಿ ಮುಂದಿನ ಗೀತೆ ಲಕ್ಷ್ಮೀ ವಿಜಯಪುರ ಅವರ ಧ್ವನಿಯಲ್ಲಿ. ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಆರಾಮದಿರಿ ಇಲ್ರಿ? ಸ್ಪೆಷಲ್ ಆಗಿ ನಮ್ಮ ಹೆಣ್ಮಕ್ಳಿಗೆ ಹೇಳ್ತೀವಿ, ಒಂದ್ಸಲ ಜೋರಾಗಿ ಚಪ್ಪಳ ಕೊಡಬೇಕು ನಮ್ಮ ಹೆಣ್ಮಕ್ಳು. ಥ್ಯಾಂಕ್ ಯು. ನಮ್ಮ ಅಣ್ಣ ತಮ್ಮರು ಜಾಸ್ತಿ ಬಂದಿರಿ, ಒಂದ್ಸಲ ಜೋರಾಗಿ ಚಪ್ಪಳ ಕೊಡ್ರಿ. ಕೊಡ್ರ ಅಣ್ಣ ಕೊಡ್ರ. ಥ್ಯಾಂಕ್ ಯು ಸೋ ಮಚ್. ಅಭಿ ಅಣ್ಣ ತನಕ್ ಹೋಗ್ಬೇಡ, ಯಾಕಂದ್ರೆ ಅಣ್ಣ ಅಂದ್ರೆ ನಮ್ಮ ಹುಡುಗರಿಗೆ ಕಿವಿನೇ ಕೇಳ್ಸಂಗಿಲ್ಲ. ಏನ್ ಅನ್ಬೇಕ್ರಿ? ನನ್ನ ಕಡೆ ಅಣ್ಣ ಅನ್ಸ್ಕೊಳ್ಳೋರು ಕೈ ಎತ್ರಿ. ಯಾರು ಕೈ ಎತ್ತಂಗಿಲ್ಲ. ಅದೇಪ್ಪ ಯಾರಿಗ ಮಾಮ ಅನ್ಬೇಕು? ಹಾ, ಓಕೆ. ಮುಂದಿನ ಗೀತೆ ಕೇಳಿ ಆನಂದಿಸಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಒಂದ್ಸಲ ಜೋರಾಗಿ ಚಪ್ಪಾಳ ಕೊಡ್ಬೇಕು. ಯಾರು ಚಪ್ಪಾಳ ಹೊಡಿತೀರಲ್ಲ ಆ ದೇವ್ರು ನಿಮಗ ಆಯುಷ್ಯ ಆರೋಗ್ಯ ಸಿರಿ ಸಂಪತ್ ಕೊಟ್ಟು ಕಾಪಾಡ್ಲಿ. ಯಾರು ಚಪ್ಪಾಳ ಹೊಡಂಗಿಲ್ಲ ನೋಡು, ನಿಮ್ ಲವರ್ ಮೇಲೆ ಆಡಿ. ನಿಮ್ ಲವರ್ ಮೇಲೆ ಆಡಿ. ಏನ್ ಪರಕ್ ಬಿಡಂಗಿಲ್ಲ, ಹೋದ್ರು ಸಾಕಾಗ್ಯದ. ನಾವು ಬೈಕ್ ಅಣ್ಣ ನಿಮ್ ಲವರ್ ಮೇಲೆ ಆಡಿ ಇಟ್ಟಿ ನಾನು. ಅಣ್ಣ ಅನ್ಬೇಡ, ನಿಮ್ಮ ಅವ್ನು ತಿಳಿ ಹಾಪ್ ಮಾಡಬೇಡ. ಮೊದಲೇ ತಂಡೆ ಮತ್ತೇನ್ ಅನ್ಬೇಕು? ಏನ್ ಬರಿಗೆಟ್ರು ಕಾಕ ನನಗಿಂತ ಮೊದಲು ನೀವು. ಹಲೋ, ಇರೋದಿಟ್ಟದ್ಯೋ ನಿನಗೆ ಮಾಮ ಅನ್ಬೇಕಾ ನಾನು? ಅಪ್ಪಿ ಬಾಯ್, ಹಂಗೆ ಬಟ್ ಮಾಡಬಾರ್ದು. ಬಾ ತಂಡ್ಯದ. ಹಾ, ಓಕೆ. ಈಗ ವೇದಿಕೆ ಬರಮಾಡಿಕೊಳ್ಳೋಣ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ
ಅವರು ಅಭಿಮಾನಿಗಳಿಲ್ಲದ ಊರೇ ಇಲ್ಲ. ಜಾನಪದ ಲೋಕದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿರುವ ಸಹಸ್ರಾರು ಅಭಿಮಾನಿ ಬಳಗವನ್ನೇ ಹೊಂದಿರುವ ಯಾದಿ ಮೇಲೆ ಶಾದಿ ಖ್ಯಾತಿಯ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ದಾಗ ಖ್ಯಾತಿಯ ನಮ್ಮ ಮೇಲಿನ ಅಚ್ಚುಮೆಚ್ಚಿನ ಜಾನಪದ ಲೋಕದ ಹಬೀರ ಕುಡಿಮಿಸಿಯ ಸರದಾರ ನಮ್ಮ ಮ್ಯೂಸಿಕ್ ಮಹಿಳೆಯರನ್ನ ವೇದಿಕೆ ಬರಮಾಡಿಕೊಳ್ಳೋಣ. ಬನ್ನಿ ಜೋರಾದ ಚಪ್ಪಾಳೆ. ಹಾಗೆ ಅದರ ಜೊತೆಗೆ ಹಿರಿಯ ಕಲಾವಿದರು, ಕಲೆಯಲ್ಲಿ ಸಾಕಷ್ಟು 30 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರುವ ನಮ್ಮ ಹೆಮ್ಮೆಯ ಗಾಯಕರಾಗಿರುವಂತಹ ನಮ್ಮ ಪೇಡಾನಗರಿ ಖ್ಯಾತಿಯ ಈಶ್ವರ್ ಕನ್ಕೂರು ಗುರುಗಳು ಕೂಡ ವೇದಿಕೆ ಬರಮಾಡಿಕೊಳ್ಳೋಣ. ಬರಲಿ ಜೋರಾದ ಚಪ್ಪಾಳೆ. ಪ್ರೀತಿಯ ಸ್ವಾಗತ, ಸುಸ್ವಾಗತ ಗುರುಗಳೇ, ವೆಲ್ಕಮ್. ಬನ್ನಿ, ಇದು ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಸಹಯೋಗದಲ್ಲಿ, ಮಹಾತ್ಮ ಮುರುಗೋಡು ಘಟಕದ ಒಂದು ಸಹಯೋಗದಲ್ಲಿ ನಡೀತಿರುವಂತಹ ಕಾರ್ಯಕ್ರಮಕ್ಕೆ ನೇರವಾಗಿ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮಹಿಳೆಯವರು ಹಾಗೆ ಲಕ್ಷ್ಮೀ ವಿಜಯಪುರ ಅವರ ಧ್ವನಿಯಲ್ಲಿ ಮುಂದಿನ ಗೀತೆ ಕೇಳಿ ಆನಂದಿಸಿ. ಅಣ್ಣ ಊಟ ಆಗ್ಯದ, ನಿಮ್ದು ಊಟ ಆಗೈತೆ ಹುಲಿಗಳ? ಎಲ್ರು ಆರಾಮದಿರಿ? ಆಧಾರ್ ಕಾರ್ಡ್ ಮಂದಿ ಹೆಂಗದಿರಿ? ಯಾವ ಆರಾಮದಿರಲ್ಲ? ಹೆಂಗ್ರಿ ನಮ್ಮ ಬೈಲ್ ಒಂಗಲ್ ಮಂದಿ ಹೆಂಗಿರ್ಬೇಕು ನೀವು? ಬೈಲ್ ಒಂಗಲ ತಾಲೂಕು ರೀ, ಮುರುಗೋಡದಾರ ಗೊತ್ತ? ಯಾರಪ್ಪಂದೇನೈತಿ ಬೆಳಗಾವಿ ನಮ್ದೈತಿ ಅಂತ ಹೇಳ್ದ. ಯಾರಪ್ಪಂದೇನೈತಿ ಸರ್ಕಾರ ನಮ್ದೈತಿ, ಆಧಾರ್ ಕಾರ್ಡ್ ನಮ್ದೈತಿ, ಬಸ್ಸು ಎಲ್ಲ ನಮ್ದೈತಿ. ಬಸ್ ನಿಂದಿದ್ರೆ ಏನೈತಿ, ಓಡಿಸೋ ಡ್ರೈವರ್ ಗಣಮಗದ ಅನ್ನೋದು ನಮ್ದೈತಿ. ಯಾಕ ನಮಗೇನು ಓಡಿಸ್ಲಾರ್ದು ಏನು ಏನ್ ಕತ್ತಿ ನಿಮ್ದು? ನಮಗೇನ್ ಬಿಡು, ಇದೇನು ಪರಕ್ ಬೀಳಂಗಿಲ್ಲ ನಮಗೂ. ನಾವೆಲ್ಲ ಓಡಿಸ್ತೀವಿ ಗಾಡಿ ಎಲ್ಲ. ಸೌಂಡ್